ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸುದೀರ್ಘ ಸಂಧಾನ ಸಭೆ ನಡೆಯಿತು. ಆದರೆ ಅದು ಯಶಸ್ಸು ಆಯ್ತಾ? ಖಂಡಿತ ಇಲ್ಲ. ಇರಾನ್ ಜೊತೆ ಸಮರ ಸಂಧಾನ ವಿಫಲ. ಭೀಕರ ದಾಳಿಯ ಎಚ್ಚರಿಕೆ ನೀಡಿದ ಡೊನಾಲ್ಡ್ ಟ್ರಂಪ್, ಹರ್ಮುಜ್ನಲ್ಲಿ ಜಲ ಬಾಂಬ್ ಸ್ಫೋಟಿಸಿ ನಾವೇ ಸ್ವಚ್ಛ ಮಾಡ್ತೇವೆ, ಒಪ್ಪಂದ ಮಾಡಿಕೊಳ್ಳದಿದ್ದರೆ ಅವರ ದುರಾದೃಷ್ಟ. ಮತ್ತೆ ಕದನದ ಸುಳಿವು ನೀಡಿದ ಡೊನಾಲ್ಡ್ ಟ್ರಂಪ್. ಇರಾನಿಗೆ ಹೊಸ ಎಚ್ಚರಿಕೆ ರವಾನಿಸಿದ ಅಮೆರಿಕ ಅಧ್ಯಕ್ಷ, ನೂತನ ವಾರ್ನಿಂಗ್. ಹರ್ಮುಜ್ ಒಪ್ಪಂದಕ್ಕೆ ಟ್ರಂಪ್ ಹೊಸ ಎಚ್ಚರಿಕೆ ರವಾನೆ. ಒಪ್ಪಂದ ಮುರಿದು ಬಿದ್ದ ಬೆನ್ನಲ್ಲೇ ಟ್ರಂಪ್ ಹೊಸ ಬಾಂಬು. ಭಯ 90ರಲ್ಲಿ ಇದ್ದಂಗೆ ಕಾಣ್ತಾ ಇದೆ. ಮಾತಾಡೋಣ, ಬಂದು ಕೂತ್ಕೊಂಡು ಮಾತಾಡಿ ಅಂತ ಕರೆದ್ವಿ. ಪಾಕಿಸ್ತಾನದ ಇಸ್ಲಾಮಾಬಾದಿಗೆ ಓಡ್ಕೊಂಡು ಬಂದ್ರು, ಕೂತ್ಕೊಂಡು ಮಾತನಾಡಿದ್ವಿ. ನಮ್ಮ ಷರತ್ತುಗಳನ್ನೊಂದಷ್ಟನ್ನ ಮುಂದಿಟ್ವಿ, ಅವರ ಷರತ್ತುಗಳನ್ನು ನಮ್ಮ ಮುಂದಿಟ್ಟು ನಾವು ಒಪ್ಪಿಕೊಳ್ಳಬೇಕಾದ ಷರತ್ತುಗಳನ್ನು ಒಪ್ಪಿಕೊಂಡ್ವಿ. ನನಗೆ ಸಾಧ್ಯ ಆಗದೇ ಇರುವ ಷರತ್ತುಗಳನ್ನು ಒಪ್ಪಿಕೊಳ್ಳಲಿಲ್ಲ. ಹಾಗಾಗಿ ಇರಾನ್ ತಲೆಬಾಗಲಿಲ್ಲ. ಇವತ್ತು ಕೂಡ ಎರಡನೇ ಸುತ್ತಿನ ಮಾತುಕತೆಗೆ ನಿನ್ನೆ ಬಂದವರು ಯಾರು ಕೂಡ ವಾಪಸ್ ಆಗಲಿಲ್ಲ. ಪಾಕಿಸ್ತಾನದಲ್ಲಿ ಇವತ್ತು ಎರಡನೇ ಸುತ್ತಿನ ಮಾತುಕತೆ ಇದೆ. ಅಮೆರಿಕ ಇರಾನ್ ಮುಂದಿಟ್ಟ ಅಷ್ಟು ಷರತ್ತುಗಳಿಗೂ ಒಪ್ಪಿಕೊಳ್ಳಲಿಲ್ಲ ಇರಾನ್. ಹರ್ಮುಜ್ ಜಲಸಂಧಿ ಇರಾನ್ನ ಕಂಟ್ರೋಲ್ನಲ್ಲಿ ಇರಬೇಕು ಅಂದಾಗ ಅಮೆರಿಕ ಇಲ್ಲ ಅಂತ ಹೇಳ್ತು. ನೀವು ಇರಾನ್ ಪಕ್ಕದ ಲೆಬನಾನ್ ಮೇಲೆ ದಾಳಿ ಮಾಡಬಾರದು ಅಂತ ಹೇಳಿ ಇರಾನ್ ಅಮೆರಿಕದ ವಿರುದ್ಧ ಷರತ್ತು ಹಾಕ್ತು. ಅದಕ್ಕೆ ಒಪ್ಪಿಕೊಳ್ಳೋದಕ್ಕೆ ಅಮೆರಿಕ ತಯಾರಿಲ್ಲ. ನಮಗೆ ಮನಸ್ಸು ಬಂದಾಗ ನಾವು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಈ ಜಗತ್ತಿನ ಅಷ್ಟು ದೇಶಗಳು ಬದ್ಧ ಆಗಬೇಕು ಅನ್ನೋ ಅರ್ಥದಲ್ಲಿ ದಾರ್ಷ್ಟ್ಯವನ್ನು ಮಾತನಾಡಿದ್ರು ಅಮೆರಿಕ. ಒಪ್ಪಿಕೊಳ್ಳೋದಕ್ಕದು ಬೇರೆ ದೇಶಗಳಲ್ಲ, ವೆನೆಜುವೆಲಾ ಅಲ್ಲ, ಇರಾನ್. ಒಪ್ಪಿಕೊಳ್ಳೋದಕ್ಕೆ ಇರಾನ್ ತಯಾರಿಲ್ಲ. ಸಂಧಾನ ವಿಫಲದ ಬಗ್ಗೆ ಇರಾನ್ ಪ್ರಥಮ ಪ್ರತಿಕ್ರಿಯೆ ಇದು. ಪಾಕ್ನಲ್ಲಿ ಅಮೆರಿಕದ ಜೊತೆಗಿನ ಮಾತುಕತೆ ವಿಫಲವಾಗಿದೆ. ಲಿಟ್ರಲಿ ಫೇಲ್ಯೂರ್. ಎರಡು ಕಡೆಯವರಿಂದ ಒಪ್ಪಂದಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಸಂಧಾನದ ಬಗ್ಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ. ಅಮೆರಿಕದ ಕೆಲವು ಷರತ್ತು ಅಸಮಂಜಸವಾಗಿದ್ದವು. ಸಂಧಾನ ಸಭೆ ವಿಫಲ ಬೆನ್ನಲ್ಲೇ ಇರಾನ್ ನಿಯೋಗ ಹೇಳಿಕೆ. ಅಸಮಂಜಸ. ಸಂಧಾನ ವಿಫಲದ ಬಗ್ಗೆ ಇರಾನ್ ಪ್ರಥಮ ಬಾರಿ ಪ್ರತಿಕ್ರಿಯೆ ನೀಡಿದೆ. ನಾವು ಒಂದಷ್ಟು ಷರತ್ತುಗಳನ್ನ ಅಮೆರಿಕದ ಮುಂದೆ ಇಟ್ವಿ, ಆದರೆ ಒಪ್ಪಿಕೊಳ್ಳೋದಕ್ಕೆ ಅಮೆರಿಕ ತಯಾರಿಲ್ಲ. ಹರ್ಮುಜ್ ಜಲಸಂಧಿ ಅದು ಸಂಪೂರ್ಣ ಇರಾನ್ ಕಂಟ್ರೋಲ್ ಅಲ್ಲಿ ಬೇಡ ಅನ್ನೋ ಅಭಿಪ್ರಾಯದಲ್ಲಿ ಅಮೆರಿಕ ಇತ್ತು. ಒಪ್ಪಿಕೊಳ್ಳೋದಕ್ಕೆ ಇರಾನ್ ತಯಾರಿಲ್ಲ. ಖರ್ಗ್ ದ್ವೀಪ ಅದು ಇರಾನಿನ ಸಂಪತ್ತು. ಹಾಗಾಗಿ ಖರ್ಗ್ ಮತ್ತು ಹರ್ಮುಜ್ ಜಲಸಂಧಿ, ಯಾವುದೇ ದೇಶ ಪರಸ್ಪರ ಸಮುದ್ರ ವ್ಯವಹಾರವನ್ನ ಮಾಡಬೇಕು ಅಂದ್ರೆ ಹರ್ಮುಜ್ ಜಲಸಂಧಿ ಎನ್ನುವಂತಹ ಚೆಕ್ ಪೋಸ್ಟ್ ಅನ್ನು ದಾಟ್ಕೊಂಡೇ ಬರಬೇಕು. ಅದು ದಾಟದೆ ವ್ಯವಹಾರ ಕುದುರೋದಿಲ್ಲ. ಭೀಕರ ದಾಳಿಯ ಎಚ್ಚರಿಕೆ ನೀಡಿದ ಡೊನಾಲ್ಡ್ ಟ್ರಂಪ್, 21 ಗಂಟೆಗಳ ಕಾಲ ನಡೆದ ಸಂಧಾನ ಸಭೆ ಸಂಪೂರ್ಣ ವಿಫಲ. ಅಮೆರಿಕ ನಿಯಮಗಳನ್ನ ಇರಾನ್ ಒಪ್ಪಿಕೊಂಡಿಲ್ಲ. ಜೆಡಿ ವ್ಯಾನ್ಸ್ ಅಲ್ಲ ಉಪಾಧ್ಯಕ್ಷ ಸ್ಪಷ್ಟನೆ. ಸುದ್ದಿಗೋಷ್ಠಿಯಲ್ಲಿ ಯುಎಸ್ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿಕೆ, ಅವರು ನಮ್ಮ ಷರತ್ತುಗಳನ್ನು ಒಪ್ಪಿಕೊಂಡಿಲ್ಲ. ದುರದೃಷ್ಟವಶಾತ್ ಯಾವುದೇ ಪ್ರಗತಿಯಾಗಲಿಲ್ಲ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿ ಪಡಿಸುತ್ತಿದೆ. ಹೆಚ್ಚಿನ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿ ಪಡಿಸದಿರಲು ಹೇಳಿದ್ವಿ. ಮಾತುಕತೆಯ ಫಲಿತಾಂಶ ಏನೇ ಇರಲಿ ಅಮೆರಿಕ ಗೆದ್ದಿದೆ ಅಂತ ಹೇಳಿ ಅವರೇ ಹೇಳಕತ್ತಿದ್ದಾರೆ. ನಾವು ಆ ದೇಶವನ್ನ ಸಂಪೂರ್ಣವಾಗಿ ಸೋಲಿಸಿದ್ದೇವೆ. ಅವರು ಒಪ್ಪಂದ ಮಾಡಿಕೊಳ್ಳಬಹುದು ಅಥವಾ ಮಾಡಿಕೊಳ್ಳದಿರಬಹುದು. ಅಮೆರಿಕವು ಇರಾನ್ ಅನ್ನ ಮಿಲಿಟರಿಯಾಗಿ ಸೋಲಿಸಿದೆ. ಇರಾನ್ನ ಮಿಲಿಟರಿ ಸಾಮರ್ಥ್ಯಗಳಿಗೆ ವ್ಯಾಪಕ ಹಾನಿಯಾಗಿದೆ. ಇರಾನ್ ನಮ್ಮ ಷರತ್ತುಗಳಿಗೆ ಒಪ್ಪದ ಕಾರಣ ಮಾತುಕತೆ ಹಳಿ ತಪ್ಪಿದೆ. ಹಲವಾರು ಗಂಭೀರ ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದೇವೆ. ಇರಾನ್ ನಿಯೋಗ ನಮ್ಮ ಷರತ್ತುಗಳನ್ನು ಒಪ್ಪಿಲ್ಲ. 21 ಗಂಟೆ ಖಾಸಗಿಯಾಗಿ ನಡೆದ ಚರ್ಚೆಯ ವಿವರ ಬಹಿರಂಗ ಅಸಾಧ್ಯ. 21 ಗಂಟೆ ಪಾಕಿಸ್ತಾನದ ಇಸ್ಲಾಮಾಬಾದಿನ ಕೋಣೆಯಲ್ಲಿ ಅತಿ ಸುದೀರ್ಘವಾದ, ಅತಿ ಗಂಭೀರವಾದ ಚರ್ಚೆ ಆಯಿತು. ಅಮೆರಿಕದ ಪ್ರತಿನಿಧಿಯಾಗಿ ಉಪಾಧ್ಯಕ್ಷ ಬಂದ್ರು. ಸೊ ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ ಮಾತನಾಡಿರುವಂತಹ ಹೇಳಿಕೆ ಕೇಳಿಸ್ಕೊಳ್ಳಿ. We go back at it now for 21 hours, and we've had a number of substantive discussions with the Iranians. That's the good news. The bad news is that we have not reached an agreement, and I think that's bad news for Iran much more than it's bad news for the United States of America. So we go back to the United States having not come to an agreement. We've made very clear what our red lines are, what things we're willing to accommodate them on, and what things we're not willing to accommodate them on. And we've made that as clear as we possibly could.
and they have chosen not to accept our terms. At it now for 21 hours. ಇಸ್ಲಾಮಾಬಾದಿನಲ್ಲಿ ನಡೆದಿರುವ ಸುದೀರ್ಘ ಚರ್ಚೆಯನ್ನ ಡಿಸ್ಕ್ಲೋಸ್ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಬಹುಭಾಗ ಅವರು ಸೋತಿರುವಂತೆ ಕಾಣುತ್ತಿದೆ. ಇದು ಸ್ವಯಂ ಘೋಷಿತ ವಿಜಯವನ್ನ ಅವರು ವಿಕ್ಟರಿಯನ್ನ ಘೋಷಣೆ ಮಾಡ್ಕೊಂಡಿರೋದು. ಇರಾನ್ನ ಮೇಲೆ ದಾಳಿ ಮಾಡಿದ್ಯಾ ಅಮೆರಿಕ? ಹೌದು ಮಾಡಿದೆ. ಆದ್ರೆ ಇರಾನ್ ಶರಣಾಗತಿ ಆಗಿದೆಯಾ? ಇಲ್ಲ. ದಿನಕ್ಕೆ 40 ಬಾರಿ ಬಂದು ಶರಣಾಗ್ರೋ ಅಂತ ಹೇಳ್ತಿರೋದು ಅಮೆರಿಕ, ಇರಾನ್ ಅಲ್ಲ. ಆದ್ರೆ ಇರಾನ್ ಶರಣಾಗತಿಗೆ ಒಂದಷ್ಟು ಕಂಡೀಷನ್ಗಳನ್ನ ಅಮೆರಿಕಾಗೆ ಇಡ್ತಾ ಇದೆ. ಅದು ಒಪ್ಪಿಕೊಳ್ಳೋದಕ್ಕೆ ಅಮೆರಿಕ ತಯಾರಿಲ್ಲ. ಒಂದು ಸಂದರ್ಭ ಗ್ಯಾಪ್ ಕೊಟ್ಟಿದ್ದಕ್ಕೆ ಕ್ಷಿಪಣಿಗಳನ್ನ ಹಾರಿಸಿದ್ರು ಇರಾನ್. ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಉಡೀಸೆ ಮಾಡ್ಬಿಡ್ತಾರೆ ಅಂತ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ಮೊದಲ ಸುತ್ತಿನ ಮಾತುಕತೆ ಲಿಟ್ರಲಿ ವಿಫಲ. ಇವತ್ತು ಕೂಡ ಅದು ಮುಂದುವರಿಯಲಿದೆ. ಇವತ್ತು ಕೂಡ ಇರಾನ್ನ ಪ್ರತಿನಿಧಿಯಾಗಿ ಅಲ್ಲಿರ್ತಾರೆ, ಅಮೆರಿಕಾದ ಪ್ರತಿನಿಧಿಯಾಗಿಯೂ ಕೂಡ ಉಪಾಧ್ಯಕ್ಷ ವ್ಯಾನ್ಸ್ ಅಲ್ಲೇ ಇರ್ತಾರೆ. ಇನ್ನೊಂದಷ್ಟು ಮಿತ್ರ ರಾಷ್ಟ್ರಗಳು ಕೂಡ ಬಂದಿದ್ದಾವೆ. ಆದರೆ ನಿನ್ನೆ ಬಂದವರಲ್ಲಿ ಒಂದಷ್ಟು ಜನ ವಾಪಸ್ ಹೋಗಿದ್ದಾರೆ. ಇವತ್ತು ಕೂಡ 2ನೇ ಸುತ್ತಿನ ಮಾತುಕತೆ ನಡೆಯುತ್ತೆ. ಆ ಸುದೀರ್ಘ ಸಂಧಾನ ಸಭೆ ಯಶಸ್ಸು ಆಗುತ್ತಾ? ಅಮೆರಿಕ ಇರಾನ್ನ ಮೇಲೆ ಇಡ್ತಾ ಇರತಕ್ಕಂತಹ ಕಂಡೀಷನ್ಗಳನ್ನ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇರಾನ್ ಇದೆಯಾ, ಅಥವಾ ಇರಾನ್ ಇಡ್ತಾ ಇರತಕ್ಕಂತಹ ಷರತ್ತುಗಳನ್ನ ಒಪ್ಪಿಕೊಳ್ಳುವ ನಿರ್ಧಾರಕ್ಕೆ ಅಮೆರಿಕ ಬರುತ್ತಾ? ಜಾಗತಿಕವಾಗಿ ಚರ್ಚೆ ಆಗ್ತಾ ಇರೋದು ಯುದ್ಧ ಸಂಧಾನಕ್ಕೆ ಬರೋದಿಲ್ಲ, ಯುದ್ಧ ಮತ್ತೆ ಮುಂದುವರಿಯಬಹುದು. ಕಾರಣ ಇರಾನ್ ಕೂಡ ಹಠಕ್ಕೆ ಬಿದ್ದಿದೆ, ಅಮೆರಿಕವು ಕೂಡ ಜಿದಿಗೆ ಬಿದ್ದಿದೆ. ಸಂಧಾನ ಆಗಬೇಕು ಅಂತ ಬಯಸ್ತಾ ಇರೋದು ಅಮೆರಿಕ ಮಾತ್ರ, ಇರಾನ್ ಅಲ್ಲ. ನಾವು ಹೇಳುವ ನಿಯಮಗಳನ್ನ ನೀವು ಪಾಲಿಸೋದಾದ್ರೆ ನಾವು ಸಂಧಾನಕ್ಕೆ ಬರ್ತೀವಿ. ಇನ್ನು ನಾವು ಹೇಳುವ ಷರತ್ತುಗಳನ್ನ ನೀವು ಒಪ್ಪಿಕೊಳ್ಳದೆ ಇದ್ದರೆ ನೀವು ಹೆಂಗಂತೀರೋ ಹಂಗೆ. ಕ್ಷಿಪಣಿಗಳಿಂದ ಯುದ್ಧ ಮಾಡೋಣ ಅಂದ್ರೆ ಕ್ಷಿಪಣಿಗಳಿಗೂ ಸಿದ್ಧ. ಇನ್ನು ಭೂಮಾರ್ಗದಿಂದ ಮಿಲಿಟರಿ ಏನು ಡೈರೆಕ್ಟ್ ಅಟ್ಯಾಕ್ ನಡೆಸಬೇಕು ಅಂದ್ರು ಅದಕ್ಕೂ ಸಿದ್ಧ. ಇನ್ನು ವಾಯು ಮಾರ್ಗದಿಂದ ಫಿರಂಗಿಗಳ ಅಟ್ಯಾಕೋ ಅಥವಾ ಮತ್ತೊಂದು ಏರ್ ಸ್ಟ್ರೈಕೋ ಸರ್ಜಿಕಲ್ ಸ್ಟ್ರೈಕೋ ಎಲ್ಲದಕ್ಕೂ ನಾವು ಸಿದ್ಧ ಮತ್ತು ಬದ್ಧ ಅಂತ ಹೇಳಿ ಇರಾನ್ ಕೂಡ ಹೇಳ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಇನ್ನು 21 ಗಂಟೆಗಳ ಒಳಗಾಗಿ ನೀವೇನಾದ್ರೂ ಸಂಧಾನ ಆಗದೇ ಇದ್ದರೆ ನಿಮ್ಮನ್ನು ಉಡೀಸ್ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.